ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಬಿಗ್ ಬ್ರೇಕಿಂಗ್ ನ್ಯೂಸ್. ನಟ ಅಲ್ಲು ಅರ್ಜುನ್ ಕೂಡ ಅರೆಸ್ಟ್ ಆಗಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಚರ್ಚೆಗಳಾಯಿತು ವಿಷಯ. ಏನಂದ್ರೆ ಡಿಸೆಂಬರ್ 4ರಂದು, ಡಿಸೆಂಬರ್ 5ರಂದು ಪುಷ್ಪ ರಿಲೀಸ್ ಆಯಿತು. ಡಿಸೆಂಬರ್ 4ರಂದು ಶೋ ಇದ್ದಾಗ ಅಲ್ಲಿ ಹೈದರಾಬಾದ್ ಸಂಧ್ಯಾ ಥಿಯೇಟರ್ನಲ್ಲಿ ನುಗ್ಗಲಾಯಿತು. ಪರಿಣಾಮ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದು, ಅವರ ಮಗ ಕೂಡ ಅವರಿಗೆ ಗಂಭೀರ ಗಾಯ ಆಯಿತು. ಈಗ ವಿಚಾರಣೆ ಆಯಿತು, ಮಹಿಳೆ ಕೂಡ ಸಾವನ್ನಪ್ಪಿದ್ದಳು. ಇದು ಸಾಕು ವ್ಯಾಪಕ ಚರ್ಚೆಗಳಾಯಿತು. ಇದರ ನಡುವೆ ಅನಂತರ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ನ ಕೊಡ್ತಾರೆ, ಹೋಗಿ ಈ ರೀತಿ ಇದಕ್ಕೆ ಕಾರಣ ಅಲ್ಲು ಅರ್ಜುನ್ ಅಂತ. ನಂತರ ಅವರ ಮೇಲೆ ಕೇಸ್ ಆಗುತ್ತೆ. ಆದರೆ ಮೇಯ್ನ್ ಆಗಿ ಪೊಲೀಸರು ನೋಟಿಸ್ನ ಕಳಿಸ್ತಾರೆ ಪುಷ್ಪ 2 ಚಿತ್ರತಂಡಕ್ಕೆ. ಅದೇ ರೀತಿ ಅಲ್ಲು ಅರ್ಜುನ್ಗೆ ಸರಿ ಎಲ್ಲರೂ ಕೂಡ ನೋಟಿಸ್ ಕಳಿಸ್ತಾರೆ. ಇವರು ಕ್ಯಾರೆ ಅನ್ನೋದಿಲ್ಲ, ಯಾವುದೇ ರೀತಿ ಉತ್ತರ ಕೊಟ್ಟಿಲ್ಲ, ಏನೂ ಇಲ್ಲ. ಸೀದಾ ಅಲ್ಲು ಅರ್ಜುನ್ ಹೈಕೋರ್ಟ್ಗೆ ಹೋಗ್ತಾರೆ FIR ರದ್ದು ಮಾಡೋದಕ್ಕೆ. ಈಗ ಹೈಕೋರ್ಟ್ ವಿಚಾರಣೆ ಮುಂದೂಡಿಕೆ ಆಗಿದೆ. ಸದ್ಯ ಅಲ್ಲು ಅರ್ಜುನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ವಿಚಾರಣೆಗೆ BNS ಸೆಕ್ಷನ್ 105 ಪ್ರಕಾರ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಮೇಯ್ನ್ ಆಗಿ ಅರೆಸ್ಟ್ ಆಗೋದಕ್ಕೆ ಕಾರಣ ಏನು, ಇದರಲ್ಲಿ ಅಲ್ಲು ಅರ್ಜುನ್ ತಪ್ಪೇನು, ಎಲ್ಲೋ ಮಹಿಳೆಯರು ನೂಕುನುಗ್ಗಲಾಗಿರುತ್ತೆ, ಸಾವನ್ನಪ್ತಾರೆ, ಇದಕ್ಕೂ ಅಲ್ಲು ಅರ್ಜುನ್ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಮೇಯ್ನ್ ಆಗಿ ಸಿನಿಮಾ ಅಂತೂ ರಿಲೀಸ್ ಇತ್ತು, ಸಾಕಷ್ಟು ಜನ ಬರ್ತಾರೆ, ಅಲ್ಲು ಅರ್ಜುನ್ ಕೂಡ ಬರ್ತಾರೆ. ಏಕಾಏಕಿ ಇನ್ಫಾರ್ಮೇಶನ್ ಮಾಡ್ದಲ್ಲ, ಯಾರು ಕೂಡ ಇನ್ಫಾರ್ಮ್ ಮಾಡ್ದಲೆ ಅಲ್ಲು ಅರ್ಜುನ್ ಅವರು ಏಕಾಏಕಿ ಥಿಯೇಟರ್ಗೆ ಬರ್ತಾರೆ. ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ, ಸೆಕ್ಯೂರಿಟಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಸಾಕಷ್ಟು ಜನ ಬರ್ತಾರೆ, ಹೇಳಲ್ಲ ಕೇಳಲ್ಲ, ವಿತೌಟ್ ಇನ್ಫಾರ್ಮ್ ಮಾಡಿ ಈ ರೀತಿ ಅಲ್ಲು ಅರ್ಜುನ್ ಅವರು ಬರ್ತಾರೆ. ಇದು ಅಲ್ಲು ಅರ್ಜುನ್ ಒಂದು ತಪ್ಪು ಮೇಲ್ನೋಟಕ್ಕೆ ಕಂಡು ಬಂದೇ ಬರುತ್ತೆ. ಅಲ್ಲು ಅರ್ಜುನ್ ಸ್ವತಃ ಅವರೇ ತಪ್ಪು ಮಾಡಿದಾರಾ ಅಥವಾ ಅವರ ಸುತ್ತಮುತ್ತ ಇರೋರು ಮ್ಯಾನೇಜರ್ ಅವ್ರು ತಪ್ಪು ಮಾಡಿದಾರ ಗೊತ್ತಿಲ್ಲ. ಕಾರಣ ಅಲ್ಲು ಅರ್ಜುನ್ ಅವರೇ. ಒಂದು ಸಂಸ್ಥೆ ತಪ್ಪು ಮಾಡಿದ್ರೆ ಸಂಸ್ಥೆ ಹೆಡ್ನೇ ಕೇಳಬೇಕು, ಅಲ್ಲಿನ ಎಂಪ್ಲಾಯೀಸ್ಗಳನ್ನ ಕೇಳಂಗಿಲ್ಲ. ಅದೇ ರೀತಿ ಅಲ್ಲು ಅರ್ಜುನ್ ಅವ್ರದ್ದು ಖಂಡಿತ ತಪ್ಪು ಕಂಡೇ ಕಾಣುತ್ತೆ. ಅವರು ಇನ್ಫಾರ್ಮ್ ಮಾಡಿ ಸೆಕ್ಯೂರಿಟಿ ಎಲ್ಲ ಇಶ್ಯೂ ಮಾಡೋದು ಈ ರೀತಿ ಆಗ್ತಾ ಇರಲಿಲ್ಲ. ಈ ರೀತಿ ಸಂಭಾವನೆ ಆಗಿದ್ರು ಕೂಡ ಅವರಿಗೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ಅವರು ಮುನ್ನೆಚ್ಚರಿಕೆ ಕ್ರಮ ಕೂಡ ಕೈಗೊಳ್ಳಬೇಕು. ಪ್ಯಾನ್ ಇಂಡಿಯಾ ಸ್ಟಾರು, ಪುಷ್ಪ ಹಿಟ್ ಆಗಿತ್ತು, ಪುಷ್ಪ 2 ರಿಲೀಸ್ ಆಗಿತ್ತು, ಜನ ಬಂದೇ ಬರ್ತಾರೆ. ಇದರಲ್ಲಿ ಅಲ್ಲು ಅರ್ಜುನ್ ಅವ್ರದ್ದು ತಪ್ಪು ಕಂಡೇ ಕಾಣುತ್ತೆ. ತೀವ್ರ ದಿಮಾಕಿನ ವರ್ತನೆ ಅಂತ ಹೇಳ್ಬೋದು. ಎಷ್ಟು ನಟರಾಗಿರ್ಬೋದು, ಅವ್ರ ಸಿನಿಮಾ ನೋಡಿ ಇಷ್ಟಪಡ್ತೀವಿ, ಒಬ್ಬರು ಸಾವಿಗೆ ಕಾರಣರಾದ್ರೆ ಯಾರು ಇದನ್ನ ಒಪ್ಪಕ್ಕೆ ಸಾಧ್ಯ? ನೀವೇ ಕಮೆಂಟ್ ಮಾಡಿ ತಿಳಿಸಿ. ಏನೋ 25 ಲಕ್ಷ ದುಡ್ಡು ಕೊಟ್ರಂತೆ ಅಂತ ಕೇಳ್ಪಟ್ಟೆ. ದುಡ್ಡು ಕೊಟ್ರೆ ಜೀವ ಬರೋದಿಲ್ಲ. ಎಲ್ಲದಕ್ಕೂ ಕೂಡ ದುಡ್ಡೇ ಒಂದೇ ಕಾರಣ ಅಲ್ಲ. ಅವರ ಮಗನಿಗೆ ಏನು ಉತ್ತರ ಕೊಡೋದು, ತಾಯಿಗೆ ಏನು ಉತ್ತರ ಕೊಡೋದು? ಅಭಿಮಾನಿಗಳು, ಫ್ಯಾನ್ ಅಂತ ಬರ್ತಾರೆ, ಇವರು ಹೀರೋಗಳು ಏಕಾಏಕಿ ಬೇಜವಾಬ್ದಾರಿತನದಿಂದ ಮಾಡ್ತಾರೆ. ಒಂದು ಇನ್ಫಾರ್ಮ್ ಮಾಡೋದು ಏನೂ ಇಲ್ಲ. ಪೊಲೀಸರು ಇನ್ಫಾರ್ಮ್ ಮಾಡಿದ್ರೆ ಪೊಲೀಸರು ಬ್ಯಾರಿಕೇಡ್ ಹಾಕೋರು, ಬರೋರು, ಯಾರನ್ನು ನೂಕು ಬರ್ತಾರಲ್ಲ ಕಂಟ್ರೋಲ್ ಮಾಡೋರು. ಅವ್ರು ಇಷ್ಟ ಬಂದಂಗೆ ಬರ್ತಾರೆ, ಇಷ್ಟ ಬಂದಂಗೆ ಹೋಗ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ. ದುಡ್ಡಿದೆ ಅಂತ ದುಡ್ಡು ಬಿಸಾಕ್ಬಿಟ್ರೆ ಇದಕ್ಕೆ ಯಾರು ಹೊಣೆ? 105 ಸೆಕ್ಷನ್ ಪ್ರಕಾರ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. ಪ್ರೂವ್ ಆದ್ರೆ 10 ವರ್ಷ ಜೈಲು ಅಂತ ಹೇಳ್ತಾ ಇದ್ದಾರೆ. ಸಿರಿವಂತರು, ಆಕ್ಟರ್ಗಳು, ದೊಡ್ಡವರೆಲ್ಲ ಯಾವುದೇ ಕಾರಣಕ್ಕೂ ಅರೆಸ್ಟ್ ಆಗೋದಿಲ್ಲ. ಅರೆಸ್ಟ್ ಆದ್ರೆ 10 ರಿಂದ 12 ದಿನ ಅರೆಸ್ಟ್ ಆಗ್ತಾರೆ, ಕೋರ್ಟ್ಗೆ ಹೋಗ್ತಾರೆ, ನಂತರ ಬೇಲ್ ತಗೊಂಡು ಬರ್ತಾರೆ. ಇದು ರಿಯಾಲಿಟಿ. ನೀವೇನು ಯಾರದೇ ನಟ ಆಗಿರಿ, ಇದಕ್ಕೆ ಮಾತ್ರ ಇಂಥ ವಿಷಯದಲ್ಲೇ ಒಪ್ಪಬೇಡಿ. ನೀವು ಬರೀ ಅವರ ಸಿನಿಮಾಗಳಿಗೆ ಮಾತ್ರ ಸೀಮಿತರಾಗಿ ಈ ರೀತಿ ತಪ್ಪುಗಳನ್ನ ಮಾಡಿದ್ರೆ ಯಾರು ಕೂಡ ಸಪೋರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ತಪ್ಪು ಕಂಡೇ ಕಾಣುತ್ತೆ. ಅದರಲ್ಲೂ ಏನು ಉದ್ದಡತನ ತೋರಿಸಿದಾರೆ ಅಂದ್ರೆ ಅಲ್ಲು ಅರ್ಜುನ್ ಇಷ್ಟ ಆಗಲಿಲ್ಲ ನಂಗೆ. ಏನಂದ್ರೆ ಏನು ಪುಷ್ಪ 2 ಹಿಟ್ ಆಯ್ತು, 1000 ಕೋಟಿ ಕಲೆಕ್ಷನ್ ಮಾಡ್ತು, ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ. ಸತ್ತವರ ಮನೆಗೂ ಕೂಡ ಭೇಟಿ ನೀಡಿಲ್ಲ, ಏನೂ ಇಲ್ಲ. ಕೊನೆಗೆ 25 ಲಕ್ಷ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಏನೋ ಕೊಟ್ಟರು ಓಕೆ, ಬಟ್ ತಪ್ಪು ತಪ್ಪೆ ಒಪ್ಕೋಬೇಕು. ಈ ರೀತಿ ಮಾಡಬಾರ್ದು ಯಾರು. ದೊಡ್ಡ ದೊಡ್ಡ ನಟರಾಗಿದ್ರು, ಒಂದು ಕಾಮನ್ ಸೆನ್ಸ್ ಕೂಡ ಇರೋದಿಲ್ಲ ಅವರಿಗೆ. ಈ ರೀತಿ ಹೆಂಗೆ ಪೊಲೀಸರು ನಿಯೋಜನೆ ಮಾಡ್ಬೇಕು ಏನೋ ಅಂತ. ಅವರ ಕೆಳಗಡೆ ಇರೋ ತಪ್ಪು ಮಾಡಿದ್ರು, ಅದು ಅಲ್ಲು ಅರ್ಜುನ್ ಅವ್ರ ಮೇಲೆ ತಪ್ಪು ಬರುತ್ತೆ. ಈ ಸಾವಿಗೆ ಅವರೇ ನೇರ ಹೊಣೆ ಆಗ್ತಾರೆ ಅಂತ ಇಷ್ಟಪಡ್ಬೋದು. ನಾನೇನು ಅಲ್ಲು ಅರ್ಜುನ್ ಜನನ ಕಳಿಸ್ಬಿಟ್ಟು ಅಲ್ಲು ಅರ್ಜುನ್ ನುಗ್ಸ್ಬಿಟ್ಟು ಸಾಯಿಸ್ಬಿಟ್ರು ಅಂತ ಹೇಳೋದಿಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಬೇಜವಾಬ್ದಾರಿತನ ಎದ್ದು ಕಾಣುತ್ತೆ, ಬೇಜವಾಬ್ದಾರಿತನ ಎದ್ದು ಕಾಣುತ್ತೆ. ಸೆಕ್ಷನ್ ಕೂಡ ಇದೆ, ಅವರ ಕಾರಣಕ್ಕೆ, ಇವರ ಬೇಜವಾಬ್ದಾರಿ ವರ್ತನೆಗೆ ಸಾವನ್ನಪ್ಪಿರೋದು ಅಂತ ಇದೆ. ಅದು ಪ್ರೂವ್ ಆದ್ರೆ ಶಿಕ್ಷೆ ಆಗುತ್ತೆ. ಬಹುಶಃ ಸಿರಿವಂತರು ಎಲ್ಲರೂ ಕೂಡ ಆಗೋದಿಲ್ಲ. ರಾಜಕಾರಣಿಗಳು ಹೆಂಗೋ ಬಚಾವಾಗ್ಬಿಡ್ತಾರೆ. ದರ್ಶನ್ ಸರ್ದು ಹೇಗಾಯ್ತು ಅದೇ ರೀತಿ ವಿಚಾರಣೆ ಮಾಡಿದ್ದಾರೆ. ಇಲ್ಲಿ ಮೇನ್ ಆಗಿ ನಂಬರ್ 1 ತಪ್ಪು, ವಿತೌಟ್ ಇನ್ಫಾರ್ಮ್ ಮಾಡದೆ ಅವರು ಥಿಯೇಟರ್ಗೆ ಬಂದಿರೋ ತಪ್ಪು, ಪೊಲೀಸರು ಇನ್ಫಾರ್ಮ್ ಮಾಡಿದ್ರೆ ಬಂದಿರೋ ತಪ್ಪು. ಇದು ಗಮನಿಸಬಹುದು. ಎರಡನೇದು ಬಂದ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ನವರು, ಚಿತ್ರತಂಡಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಅದನ್ನ ರಿಪ್ಲೈ ಮಾಡ್ಬೇಕಿತ್ತು. ರಿಪ್ಲೈ ಮಾಡಿದ್ರೆ ಸುಮ್ಮನೆ ಆಗ್ತಾ ಇದ್ರು. ಇವ್ರು ರಿಪ್ಲೈ ಮಾಡಿಲ್ಲ, ಉದ್ದಡತನ ತೋರಿಸ್ಬಿಟ್ಟು ಅವ್ರು ಸೀದಾ ಕೋರ್ಟ್ಗೆ ಹೋದ್ರೆ ಏನು ಮಾಡಕ್ ಆಗೋದಿಲ್ಲ. ಕೋರ್ಟ್ ವಿಚಾರಣೆ ನೀನು ಆದ ತಕ್ಷಣ ಆಗೋದಿಲ್ಲ, ಸಮಯ ಮಾಡುತ್ತೆ. ಪೊಲೀಸರು ಬೇಕಾದ್ರೆ ವಿಚಾರಣೆಗೆ ನಾವು ಅರೆಸ್ಟ್ ಮಾಡಿದ್ವಿ ಅಂತ ಹೇಳ್ಕೋಬಹುದು, ಅವ್ರಿಗೆ ಆಪ್ಷನ್ ಇದೆ, ಟೈಮ್ ಕೂಡ ಇದೆ ತನಿಖೆ ಮಾಡೋದಕ್ಕೆ. ನಂತರ ಕೋರ್ಟ್ಗೆ ಅಪ್ಪಿಸಬಹುದು. ಈ ರೀತಿ ಎಲ್ಲ ಬೆಳವಣಿಗೆ ನಡೀತಾ ಇದೆ. ಬಟ್ ಅಪ್ರಿಷಿಯೇಟ್ ಮಾಡ್ತೀನಿ ಪೊಲೀಸ್ನವರು, ಅವರ ಹತ್ರ ಗೌರ್ಮೆಂಟ್ ಅಪ್ರಿಷಿಯೇಟ್ ಮಾಡ್ತೀನಿ. ದೊಡ್ಡವ್ರನ್ನ ಹಿಡಿಯೋದಿಲ್ಲ, ಬಿಟ್ಬಿಡ್ತಾರೆ ಅಂತ ಹೇಳಿದ್ರು, ಹಿಡಿದಿದ್ದಾರೆ, ಒಂದು ಒಳ್ಳೆ ವಿಷಯ. ಅಲ್ಲು ಅರ್ಜುನ್ಗೆ ಒಂದು ಕಿಂಚಿಚ್ಚು ಕಾಳಜಿ ಕೂಡ ಇಲ್ಲ. ಈ ರೀತಿ ಸಾವನ್ನಪ್ಪಿದ್ದಾರೆ ಅನ್ನೋದು ಅವ್ರ ಮನೆಗೆ ಭೇಟಿ ನೀಡಿ ಮಾಡಬೇಕಿತ್ತು. ಸೆಲೆಬ್ರೇಷನ್ ಮುಗಿಸಿ ನಂತರ ದುಡ್ಡು ಕೊಟ್ಟಿದ್ದಾರೆ ಅಂತ ನೋಡಿದೆ. ನಂಗೆ ನಿಖರವಾದ ಮಾಹಿತಿ ಇಲ್ಲ, ನೀವು ಕಮೆಂಟ್ ಮೂಲಕ ತಿಳಿಸಿ.
ಅಲ್ಲು ಅರ್ಜುನ್ ಅವರ ಮನೆಗೆ ಹೋಗಿ ಭೇಟಿ ನೀಡಿದ್ರಾ ಇಲ್ವಾ, ಸೆಲೆಬ್ರೇಷನ್ ಮುಗಿಸ್ಕೊಬಿಟ್ಟು ಹೋದ್ರಾ ಅಥವಾ ಮುಂಚೆನೇ ಹೋದ್ರಾ, ಕಮೆಂಟ್ ಮೂಲಕ ತಿಳಿಸಿ. ಒಟ್ಟಾರೆ ತಪ್ಪೇ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಇದರಲ್ಲಿ ನಂಗೆ ಖುಷಿಯಾಗಿದ್ದ ವಿಷಯ ಏನಂದ್ರೆ ಸೀದಾ ಮನೆಗೆ ಹೋಗಿ ಅರೆಸ್ಟ್ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ, ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂದ್ರೂ ಕೂಡ ಕೇಳಿಲ್ಲ, ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಯಾವ್ದಕ್ಕೂ ಕೂಡ ಇದಿಲ್ಲ. ಏನೋ ಅಲ್ಲು ಅರ್ಜುನ್ ಅವರು ಏನೋ ವಾರ್ನಿಂಗ್ ಕೊಟ್ರಂತೆ, ಅದಕ್ಕೆ ಬಗ್ಗೋದಿಲ್ಲ. ಸೇಮ್ ನಮ್ಮ ಕರ್ನಾಟಕದಲ್ಲಿ ನಟ ದರ್ಶನ್ ಅವರಿಗೆ ಯಾವ ರೀತಿ ಮಾಡಿದ್ರು ಅದೇ ರೀತಿ ಮಾಡಿದ್ದಾರೆ. ಅವರು ಪಾರಾದ್ರು ಬಂದ್ರು, ಮರ್ಡರ್ ಮಾಡೋದ್ರೆ ಪಾಲಾದ್ರು, ಇವ್ರು ಪಾಲಾಗಲ್ವ ಅಂತ ನೀವು ಕೇಳ್ಬೋದು. ಪಾಲಾಗ್ತಾರೆ, ಎಲ್ಲ ಆಗುತ್ತೆ. ಬಟ್ ಒಂದೊಳ್ಳೆ ಸುದ್ದಿ, ತಿಳುವಳಿಕೆ. ಅಲ್ಲು ಅರ್ಜುನ್ ಅವರು ತಪ್ಪನ್ನ ಮಾಡಿದ್ದಾರೆ. ಅದು ಸ್ವಂತ ಅವರೇ ನೋಡ್ಕೊಂಡು ತಪ್ಪು ಮಾಡಿದ್ರ ಅಥವಾ ಅವ್ರ ಕೆಳಗಡೆ ತಪ್ಪು ಮಾಡಿದ್ರ ಗೊತ್ತಿಲ್ಲ. ತಪ್ಪೇ, ಸಾವೇ, ಸಾವನ್ನು ಕೂಡ ಮತ್ತೆ ಬರಕ್ಕಾಗೋದಿಲ್ಲ. ಅವ್ರು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಸಾವು ಬರೋದಿಲ್ಲ. ಮಗ ಕೂಡ ಅವ್ನಿಗೆ ಏಟಾಗಿದೆ, ತಾಯಿ ಕೂಡ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಯಾರು ಹೊಣೆ? ಮುಂದಾದ್ರೂ ಈ ರೀತಿ ತಿದ್ದುಪಡಿ ಮಾಡ್ಕೋಬೇಕು, ತಿಳುವಳಿಕೆ ಮಾಡ್ಕೋಬೇಕು. ಇವ್ರಿಗೆ ಮಾತ್ರ ಅಲ್ಲ, ಎಲ್ಲ ನಟರು ಕೂಡ ಇದು ಆಗುತ್ತೆ. ಯಾಕೆ ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಕೂಡ ಇರ್ತಾರೆ. ಎಲ್ಲರೂ ಕೂಡ ಇದನ್ನ ಗಮನಿಸಬೇಕು, ಮುಂಜಾಗ್ರತೆ ಕ್ರಮ ವಹಿಸ್ಕೊಳ್ಬೇಕು, ಪೊಲೀಸರಿಗೆ ಹೇಳ್ಬೇಕು, ನಿಯೋಜನೆ ಮಾಡಬೇಕು, ಬ್ಯಾರಿಕೇಡ್ ಹಾಕ್ಬೇಕು, ಇವೆಲ್ಲ ಇರುತ್ತೆ. ನೀವು ಸುಮ್ಮನೆ ಬೇಕಾಬಿಟ್ಟು ನಿಮ್ಮ ಪ್ರಮೋಷನ್ಗೋಸ್ಕರ, ನಿಮ್ಮ ಸಿನಿಮಾಗೋಸ್ಕರ ಈ ರೀತಿ ಕಂಡವರ ಮನೆಯ ಮಕ್ಕಳನ್ನ ಹಾಳು ಮಾಡೋದು, ಈ ರೀತಿ ನೂಕುನುಗ್ಗಲಾಗಿ ಸಾವನ್ನಪ್ಪೋದಕ್ಕೆ ಎಲ್ಲ ನೇರ ಹೊಣೆ ಆಗ್ತಾರೆ. ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆಗಿ ಕಾನೂನು ಪ್ರಕಾರ ಅಲ್ಲು ಅರ್ಜುನ್ ಅವರ ನೇರ ಹೊಣೆ ಆಗ್ತಾರೆ ಅಥವಾ ಸಿನಿಮಾ ತಂಡದವರು ನೇರ ಹೊಣೆ ಆಗ್ತಾರೆ. ವಿಚಾರಣೆ ಆಗುತ್ತೆ, ಅರೆಸ್ಟ್ ಆಗಿದ್ದಾರೆ, ವಿಚಾರಣೆ ಮಾಡಿ ಅವರು ಬೇಗ ಬಿಡುಗಡೆ ಕೂಡ ಆಗ್ತಾರೆ. ಆಸ್ ಯೂಶುವಲ್ ಕಾನೂನು ಪ್ರಕಾರ. ನೋಡೋಣ ಏನಾದರೂ ಆಗುತ್ತಾ ಅಂತ. ನಿಮ್ಮ ಅಭಿಪ್ರಾಯ ತಿಳಿಸಿ. ಒಟ್ಟಾರೆ ಅರೆಸ್ಟ್ ಕೂಡ ಮಾಡಿದ್ದಾರೆ, ಅವರ ಫ್ಯಾಮಿಲಿ ಅವರೆಲ್ಲ ಆತಂಕಗೊಂಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಡಿಸಿಷನ್ ತಂದುಕೊಂಡಿದ್ದಾರೆ. ಸೂಪರ್. ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿಲ್ಲ ಏನೋ ಮಾಡಕ್ ಹೋಗ್ತಾರಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು FIR ಹಾಕಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನಾದ್ರೂ ಇದು ಕೋರ್ಟ್ ಗೇಟ್ಗೆ ಹೋಗಿದ್ರೆ ಅಲ್ಲಿ ವಿಚಾರಣೆ ಕೂಡ ಆಗೋರು, ಬಾಯಿಗೆ ಬಂದಾಗ ಬೈಯೋರು ಅಂತ ಅನ್ಸುತ್ತೆ. ನಿಮ್ಮ ಅಭಿಪ್ರಾಯ ತಿಳಿಸಿ. ಒಟ್ಟಾರೆ ನನ್ನ ಪ್ರಕಾರ ಬೇಜವಾಬ್ದಾರಿತನ ಎದ್ದು ಕಾಣುತ್ತೆ, ದಿಮಾಕು ಎದ್ದು ಕಾಣುತ್ತೆ, ಅವ್ರದ್ದು ತಪ್ಪು ಕೂಡ ಇದೆ. ಅವರು ಮುಂದೆ ತಿದ್ಕೋಬೇಕು, ಈ ರೀತಿ ಮಾಡಬಾರ್ದು. ಯಾವುದೇ ನಟ ಆದ್ರೂ ಕೂಡ ಒಬ್ಬರನ್ನ ಸಾಯಿಸೋದಕ್ಕೆ, ಅದಕ್ಕೆ ಸಾವಿಗೆ ಡೈರೆಕ್ಟ್ ಆಗಿ ಕಾರಣವಾಗೋದಕ್ಕೆ ಅದು ತಪ್ಪೇ ಆಗಿರುತ್ತೆ. ಅಭಿಮಾನಿಗಳು ನಿಮ್ಮನ್ನು ಪ್ರೀತಿಸ್ತಾರೆ, ಎಲ್ಲ ಮಾಡ್ತಾರೆ, ಹಂಗಂತ ನೀವು ಈ ರೀತಿ ತಪ್ಪಾಗಿ ಬೇಕಾಬಿಟ್ಟಿಯಾಗಿ ನೀವು ನಡ್ಕೋಬಾರದು. ನೀವೆಲ್ಲ ಮುಂಚೆನೆ ಡಿಸಿಷನ್ ತೆಗೆದುಕೊಂಡು ಎಲ್ಲ ಮಾಡಿದ್ರೆ ಆಗುತ್ತೆ. ಮೇಲ್ನೋಟಕ್ಕೆ ಈ ರೀತಿ ಕಂಡು ಬರುತ್ತೆ, ಈ ರೀತಿ ಮಾಡಿದ್ದಾರೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಆಸ್ ಯೂಶುವಲ್ ರಿಲೀಸ್ ಕೂಡ ಆಗ್ತಾರೆ ಎಲ್ಲ ನಟರು ಕೂಡ. ಕೋರ್ಟ್ಗೆ ಹೋಗಿ ಸ್ಟೇ ತಗೋ ರಿಲೀಸ್ ಆಗ್ತಾರೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.